ನಮಸ್ಕಾರ, ನಾನು ಬಸವರಾಜು. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಧಾರವಾಡ ಜಿಲ್ಲಾ ಪಂಚಾಯತ್ ಬಿಜೆಪಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಇವತ್ತಿನ ಸ್ಥಿತಿಗೆ ಕಾರಣ ಏನು? ಎಲ್ಲೋ ಒಂದು ಕಡೆ ಕಾನೂನು ತನ್ನ ವ್ಯಾಪ್ತಿಯಲ್ಲಿ ಏನನ್ನ ವ್ಯವಹರಿಸಬೇಕಿತ್ತು ಅಚ್ಚುಕಟ್ಟಾಗಿ ಅದನ್ನ ಮಾಡ್ತಿದೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಮುಚ್ಚಿಟ್ಟು ಈ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಬೇರೆಯದ್ದೇ ಸಂದೇಶ ರವಾನಿಸ್ತಾ. ಯಾಕಂದ್ರೆ ವಿನಯ್ ಕುಲಕರ್ಣಿ ಅವರು ತಮ್ಮ ಶಾಸಕ ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ಉಪಚುನಾವಣೆ ನಡಿಬೇಕಿದೆ. ಅವರ ಬಗ್ಗೆ ಗುರುತರವಾದ ಆರೋಪ ಕೂಡ ಇದೆ. ಆದರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ವಿರುದ್ಧ ಬಿಜೆಪಿ ಸರ್ಕಾರ ರಾಜಕೀಯ ದ್ವೇಷ ಸಾಧನೆ ಮಾಡಿದ್ಯಾ ಅನ್ನುವಂತಹ ಅನುಮಾನಗಳು ಮೂಡ್ತಿದ್ದಾವೆ. ವಿಶೇಷ ಅಂದ್ರೆ ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶವನ್ನ ಮರೆಮಾಚಿ ಅವತ್ತಿನ ಸರ್ಕಾರ ಬೇರೆಯದ್ದೇ ಸಂದೇಶ ರವಾನಿಸಿತ. ಯಾಕಂದ್ರೆ ಈಗ ಬಹುಪಾಲು ಕಡೆ ಚರ್ಚೆ ಆಗ್ತಿರುವಂತಹ ಮಾಹಿತಿ ಪ್ರಕಾರ, ಲಭ್ಯವಾಗಿರುವಂತಹ ದಾಖಲೆಗಳ ಪ್ರಕಾರ ಸಿಬಿಐ ತನಿಖೆಗೆ ಆದೇಶಿಸುವ ವೇಳೆ ಬಿಜೆಪಿ ಸರ್ಕಾರ ಘೋರ ಲೋಪ ಎಸಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಿನ್ನೆಲೆ ಏನು? 2016 ಜೂನ್ 15ರಂದು ಯೋಗೇಶ್ ಗೌಡ ಕೊಲೆಯಾಗಿತ್ತು. ಈ ಕೃತ್ಯ ಸಂಬಂಧ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ಸಂಬಂಧ 2016 ಸೆಪ್ಟೆಂಬರ್ 14ರಂದು ಪೊಲೀಸರು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭ ಹೈಕೋರ್ಟ್ ಮಹತ್ವದ ಆದೇಶ ನೀಡಿತ್ತು. ಸಿಬಿಐ ತನಿಖೆಗೆ ಅಗತ್ಯವಿಲ್ಲ ಈ ಪ್ರಕರಣ ಅನ್ನೋದನ್ನ ಹೇಳಿತ್ತು. ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ತನಿಖೆಯಾಗಿ ನ್ಯಾಯಾಲಯಕ್ಕೆ ಧಾರವಾಡ ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿ 1 ವರ್ಷ 3 ತಿಂಗಳ ಬಳಿಕ ಅಂದ್ರೆ ಡಿಸೆಂಬರ್ 20, 2017ರಂದು ಯೋಗೇಶ್ ಗೌಡ ಅವರ ತಾಯಿ ತುಂಗಮ್ಮ ಈ ಪ್ರಕರಣದ ತನಿಖೆಯನ್ನ ಕೇಂದ್ರೀಯ ತನಿಖಾ ದಳ ಸಿಬಿಐಗೆ ಹಸ್ತಾಂತರಿಸುವಂತೆ ಕೋರಿ ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ತುಂಗಮ್ಮ ಅವರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ್ದ ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠದ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳಾದ HP ಸಂದೇಶ್ ಅವರು ಈ ಪ್ರಕರಣವನ್ನ ಸಿಬಿಐಗೆ ವಹಿಸುವ ಅಗತ್ಯವಿಲ್ಲ ಹಾಗೂ ತನಿಖೆಯನ್ನ ಸಿಬಿಐಗೆ ಹಸ್ತಾಂತರಿಸಿ ಆದೇಶಿಸುವುದಕ್ಕೆ ಯಾವುದೇ ಕಾರಣಗಳಿಲ್ಲ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ತುಂಗಮ್ಮ ಅವರು ಸಲ್ಲಿಸಿದ್ದಂತಹ ಅರ್ಜಿಯನ್ನ 2019 ಮಾರ್ಚ್ 1ನೇ ತಾರೀಕು ವಜಾಗೊಳಿಸಿದ್ರು. ಇದು ಹೈಕೋರ್ಟ್ ಕೊಟ್ಟಿದ್ದ ಆದೇಶ ತುಂಬಾ ಸ್ಪಷ್ಟವಾಗಿ ಹೇಳಿತ್ತು. ಇದು ಸಿಬಿಐಗೆ ಹಸ್ತಾಂತರಿಸುವಂತಹ ಅಗತ್ಯ ಇಲ್ಲ, ಜೊತೆಯಲ್ಲಿ ಈ ತನಿಖೆಯನ್ನ ಸಿಬಿಐಗೆ ಆದೇಶಿಸುವುದಕ್ಕೆ ಸೂಕ್ತ ಕಾರಣಗಳು ಇಲ್ಲ ಅನ್ನೋದನ್ನ ಹೇಳಿತ್ತು. ಇದು ಮುಖ್ಯವಾದಂತಹ ವಿಚಾರ. ಇದಾದ ಮೇಲೆ ಸುಪ್ರೀಂ ಕೋರ್ಟ್ಗೂ ಕೂಡ ಮೊರೆ ಹೋಗ್ತಾರೆ. ಅದವರ ಹಕ್ಕು, ನ್ಯಾಯ ಪಡೀಲಿಕ್ಕೋಸ್ಕರ ಹೋಗಿದ್ದಾರೆ. ಅಲ್ಲಿ ನೋಡಿ, ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಹಸ್ತಾಂತರಿಸುವಂತೆ ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದ್ದರ ಹಿನ್ನೆಲೆಯಲ್ಲಿ ಹೈಕೋರ್ಟ್ ತೀರ್ಪಿನ ವಿರುದ್ಧ ತುಂಗಮ್ಮ ಅವರು 6 ತಿಂಗಳ ಬಳಿಕ ಅಂದ್ರೆ ಜುಲೈ 1, 2019ರಂದು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು. ಹೈಕೋರ್ಟ್ನ ಆದೇಶವನ್ನು ವಜಾಗೊಳಿಸಿ ತನ್ನ ಮಗನ ಕೊಲೆ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಹಸ್ತಾಂತರಿಸುವಂತೆ ಮನವಿ ಮಾಡಿದ್ರು. ಇಲ್ಲೇನಾಯ್ತು? ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂತಹ ಅವತ್ತಿನ ನ್ಯಾಯಮೂರ್ತಿ CJI ರಂಜನ್ ಗೊಗೊಯ್, ನ್ಯಾಯಮೂರ್ತಿ ದೀಪಕ್ ಗುಪ್ತಾ ಮತ್ತು ನ್ಯಾಯಮೂರ್ತಿ ಅನಿರುದ್ಧ್ ಬೋಸ್ ಅವರಿದ್ದ ತ್ರಿಸದಸ್ಯ ಪೀಠ ಜುಲೈ 22, 2019ರಂದು ತುಂಗಮ್ಮ ಅವರು ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿತ್ತು. ಇದೇ ಸಂದರ್ಭ ಪ್ರಕರಣದ ಅಂಶಗಳನ್ನು ಗಮನಿಸಿದಾಗ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶದಲ್ಲಿ ಮಧ್ಯಪ್ರವೇಶ ಮಾಡುವ ಅಗತ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲೂ ಕೂಡ ಹೇಳಿತ್ತು. ಆದ್ರೆ ಕುಮಾರಸ್ವಾಮಿ ಅವರ ಸರ್ಕಾರದ ನಂತರ ಏನ್ ಬರುತ್ತೆ, ಬಿಜೆಪಿ ಸರ್ಕಾರ, ಅವತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಈ ಆದೇಶಗಳನ್ನ ಮುಚ್ಚಿಟ್ಟು ಸಿಬಿಐಗೆ ತನಿಖೆಗೆ ಆದೇಶ ಹೊರಡಿಸಿದೆ. ನೋಡಿ, ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ್ದ ಅಂಶವನ್ನೇ ಮರೆಮಾಚಿ ಪ್ರಕರಣದ ತನಿಖೆಯನ್ನ ಅವತ್ತಿನ ಸರ್ಕಾರ, ಯಡಿಯೂರಪ್ಪ ಅವರ ಸರ್ಕಾರ, ಸಿಬಿಐ ತನಿಖೆಗೆ ಒಪ್ಪಿಸಿರುವುದು ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಿದೆ. ಅದರಲ್ಲೂ ಮುಖ್ಯವಾಗಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ವಿರುದ್ಧ ದ್ವೇಷ ಸಾಧನೆಯಾಗಿಯೇ ಕೇಂದ್ರ ತನಿಖಾ ದಳ ಸಿಬಿಐಯನ್ನ ಬಿಜೆಪಿ ಬಳಸಿಕೊಂಡಿರುವುದು ದೃಢವಾಗಿದೆ. ಬಹುಪಾಲು ಸಂದರ್ಭಗಳಲ್ಲಿ ಕಾಂಗ್ರೆಸ್ ನಾಯಕರು ಅಥವಾ ಬಿಜೆಪಿಯ
ಸೈದ್ಧಾಂತಿಕವಾಗಿ ವಿರೋಧಿಸುವಂತಹ ಪಕ್ಷಗಳು ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನ ಇವರು ತಮ್ಮ ಸಾಕುನಾಯಿಗಳ ರೀತಿಯಲ್ಲಿ ಬಳಕೆ ಮಾಡ್ಕೋತಿದ್ದಾರೆ ಅನ್ನುವಂತಹ ಗುರುತರ ಆರೋಪ ಮಾಡ್ತಾರೆ. ಅವರ ಕೈಗೊಂಬೆಗಳಂತೆ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಕೆಲಸ ಮಾಡ್ತಿದ್ದಾವೆ ಅನ್ನೋದನ್ನ ಹೇಳ್ತಾರೆ. 2019 ಜುಲೈ 23ರವರೆಗೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಸಿಬಿಐ ತನಿಖೆ ಕೋರಿ ತುಂಗಮ್ಮ ಅವರು ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ್ದು ಜುಲೈ 22, 2019ರಲ್ಲಿ. ಅದಾದ ಮೇಲೆ ಕುಮಾರಸ್ವಾಮಿ ಅವರ ಸರ್ಕಾರದ ಪತನದ ನಂತರ ಜುಲೈ 26, 2019ರಂದು ಯಡಿಯೂರಪ್ಪ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದಿತ್ತು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾದ ಕೆಲವೇ ದಿನಗಳಲ್ಲಿ ಅಂದ್ರೆ 19 ದಿನದಲ್ಲೇ 13/8/2019ರಂದು ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣದ ತನಿಖೆಯನ್ನ ಕೇಂದ್ರೀಯ ತನಿಖಾ ದಳ ಸಿಬಿಐಗೆ ವಹಿಸಿ ರಾಜ್ಯದಲ್ಲಿದ್ದ ಬಿಜೆಪಿ ಸರ್ಕಾರ ಆದೇಶ ಹೊರಡಿಸಿತ್ತು. ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಹಸ್ತಾಂತರಿಸಿ ಆದೇಶ ಹೊರಡಿಸುವ ವೇಳೆ ರಾಜ್ಯ ಸರ್ಕಾರ ತನ್ನ ಪೀಠಿಕೆಯಲ್ಲಿ ಉಲ್ಲೇಖಿಸಿದ 2ನೇ ಪ್ಯಾರಾದಲ್ಲಿ ಸಿಬಿಐ ತನಿಖೆ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದ್ದರ ಬಗ್ಗೆ ಮಾಹಿತಿಯನ್ನು ಒದಗಿಸಲಾಗಿದೆ. ಆ ಆದೇಶದ 3ನೇ ಪ್ಯಾರಾದಲ್ಲಿ ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರಾಗಿರುವ ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯವನ್ನ ಪಡೆಯಲಾಗಿದೆ ಅಂತ ಹೇಳಿದೆ. ಸಿಆರ್ಪಿಸಿಯ ಕಲಂ 156 ಮತ್ತು 173/8 ಅಡಿಯಲ್ಲಿ ತನಿಖೆಯನ್ನು ಮುಂದುವರಿಸುವ ಅಧಿಕಾರ ಶಾಸನಬದ್ಧ ಹಕ್ಕಾಗಿದೆ ಎಂದು ವಿಚಾರಣಾ ನ್ಯಾಯಾಲಯಗಳಲ್ಲಿ ವಿಚಾರಣೆ ನಡೆಯುತ್ತಿದ್ದರೂ ಪ್ರಕರಣಗಳ ತನಿಖೆಯನ್ನು ಮತ್ತಷ್ಟು ತನಿಖೆಗಾಗಿ ಕೇಂದ್ರೀಯ ತನಿಖಾ ದಳ ಸಿಬಿಐಗೆ ಹಸ್ತಾಂತರಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಹಲವು ಪ್ರಕರಣಗಳಲ್ಲಿ ತೀರ್ಪು ನೀಡಿದೆ ಎಂದು ಸಿಬಿಐಗೆ ತನಿಖೆಯನ್ನ ಹಸ್ತಾಂತರಿಸುವುದು ರಾಜ್ಯ ಸರ್ಕಾರದ ಸ್ವತಂತ್ರ ಅಧಿಕಾರವೆಂದು ಸಿಬಿಐ ತನಿಖೆ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದ್ದು, ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಹಸ್ತಾಂತರಿಸುವಂತೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಯಾವುದೇ ನಿರ್ಬಂಧ ಹೇರುವುದಿಲ್ಲವೆಂದು ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ನೀಡಿದ್ರು. ಅಡ್ವೊಕೇಟ್ ಜನರಲ್ ಅವರು ನೀಡಿದ್ದ ಈ ಅಭಿಪ್ರಾಯದ ಆಧಾರದಲ್ಲಿ ಧಾರವಾಡ ಉಪನಗರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣವನ್ನ ಮತ್ತಷ್ಟು ತನಿಖೆಗಾಗಿ ಸಿಬಿಐಗೆ ಹಸ್ತಾಂತರಿಸಿ ಆಗ ಕರ್ನಾಟಕದಲ್ಲಿದ್ದ ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಆದೇಶ ಹೊರಡಿಸಿತ್ತು. ಆದರೆ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣದ ತನಿಖೆಯನ್ನು ಮತ್ತಷ್ಟು ತನಿಖೆ ಮಾಡುವ ಸಂಬಂಧ ಸಿಬಿಐಗೆ ಹಸ್ತಾಂತರಿಸುವ ಆ ಆದೇಶದಲ್ಲಿ ರಾಜ್ಯ ಸರ್ಕಾರ 2019 ಜುಲೈ 22ರಂದು ಅಂದ್ರೆ ಕೇವಲ 23 ದಿನಗಳ ಹಿಂದೆಯಷ್ಟೇ ಸಿಬಿಐ ತನಿಖೆ ಕೋರಿ ತುಂಗಮ್ಮ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ವಜಾಗೊಳಿಸಿ ಸುಪ್ರೀಂ ಕೋರ್ಟ್ ನೀಡಿದ್ದ ಆದೇಶವನ್ನು ಮರೆಮಾಚಿತ್ತು. ಆ ಬಗ್ಗೆ ರಾಜ್ಯ ಸರ್ಕಾರ ತನ್ನ ಆದೇಶದಲ್ಲಿ ಉಲ್ಲೇಖವನ್ನೇ ಮಾಡಿಲ್ಲ. ಹಾಗಿದ್ರೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಏನ್ ಹೇಳುತ್ತೆ? ಸ್ಥಾಪನೆಯ ಕಾಯ್ದೆ ಏನ್ ಹೇಳುತ್ತೆ? ದೆಹಲಿ ಪೊಲೀಸ್ ಸ್ಥಾಪನೆಯ ಕಾಯ್ದೆ ಏನ್ ಹೇಳುತ್ತೆ? ಈ ಕಾಯ್ದೆ ಪ್ರಕರಣ ರಾಜ್ಯಗಳಲ್ಲಿ ಸಿಬಿಐ ತನಿಖೆ ನಡೆಸುವುದಕ್ಕೆ ಆಯಾಯ ರಾಜ್ಯಗಳ ಪೂರ್ವಾನುಮತಿ ಕಡ್ಡಾಯ. ಅಂದ್ರೆ ಯಾವುದೇ ಪ್ರಕರಣಗಳನ್ನ ಸಿಬಿಐಗೆ ಹಸ್ತಾಂತರಿಸುವ ಸಂಬಂಧ ರಾಜ್ಯ ಸರ್ಕಾರಗಳೇ ಆದೇಶ ಹೊರಡಿಸಬೇಕು. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಆದೇಶದ ಮೇರೆಗೂ ಸಿಬಿಐ ತನಿಖೆಯನ್ನ ಕೈಗೊಳ್ಳಬಹುದಾಗಿದೆ. 2016ರಲ್ಲಿ ಯೋಗೇಶ್ ಗೌಡ ಕೊಲೆಯಾದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು. ಹೀಗಾಗಿ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಲು ಒಪ್ಪಿರಲಿಲ್ಲ. ಈ ಎಲ್ಲ ಅಂಶಗಳನ್ನ ನೋಡಿದ್ರೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನೇ ಮೀರಿ ಹೋಗುವ ಅಧಿಕಾರ ಸರ್ಕಾರಗಳಿಗೆ ಇದೆಯಾ? ಆದಾಗ್ಯೂ ರಾಜ್ಯದಲ್ಲಿ ಸರ್ಕಾರ ಬದಲಾದ ಕೇವಲ 19 ದಿನದಲ್ಲೇ ಸಿಬಿಐಗೆ ವಹಿಸಿದ್ದು ರಾಜಕೀಯ ಹಗೆತನ ಅಥವಾ ರಾಜಕೀಯ ದ್ವೇಷ ಸಾಧನೆ ಇದ್ದಿರಬಹುದಾ ಅನ್ನೋ ಅಭಿಪ್ರಾಯಗಳ ಜೊತೆಯಲ್ಲಿ ಈಗ ಕೋರ್ಟ್ ತನ್ನ ಆದೇಶವನ್ನ ಕೊಡ್ತು, ಹೈಕೋರ್ಟು ಕೊಡ್ತು, ಸುಪ್ರೀಂ ಕೋರ್ಟು ಕೊಡ್ತು. ಆದ್ರೆ ಆ ಎರಡೂ ಘನವೆತ್ತ ನ್ಯಾಯಾಲಯಗಳ ಆದೇಶಗಳನ್ನ ಮರೆಮಾಚಿ ಅವತ್ತಿನ ಬಿಜೆಪಿ ಸರ್ಕಾರ ತನ್ನ ರಾಜಕೀಯ ಹಗೆತನವನ್ನ ಸಾಧಿಸ್ಲಿಕ್ಕೋಸ್ಕರವೇ ಸಿಬಿಐ ತನಿಖೆಗೆ ಆದೇಶ ಹೊರಡಿಸಿದ್ದ. ಹಾಗಿದ್ರೆ ರಾಜಕೀಯ ದ್ವೇಷಕ್ಕೆ ವಿನಯ್ ಕುಲಕರ್ಣಿ ಬಲಿಯಾಗಿರಬಹುದಾ? ಯಾಕಂದ್ರೆ ಯೋಗೇಶ್ ಗೌಡ ಅವರನ್ನ ಕೊಲೆ ಮಾಡಿದವರು ಯಾರೇ ಇರಬಹುದು, ಅವರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ. ಇಲ್ಲಿ ಸ್ಪಷ್ಟವಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶಗಳನ್ನ ಮರೆಮಾಚಿ ಸಿಬಿಐಗೆ ತನಿಖೆಗೆ ಆದೇಶ ಕೊಟ್ಟಿದ್ದು ಎಷ್ಟು ಸರಿ ಅನ್ನುವಂತಹ ಒಂದು ಕಾನೂನಾತ್ಮಕ ಸಂಘರ್ಷದ ಪ್ರಶ್ನೆ ಎದ್ದಿರುವಂತಹ ಸಂದರ್ಭದಲ್ಲೇ ಧಾರವಾಡ ಗ್ರಾಮೀಣ
ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಹೊಸದಾಗಿ ಉಪಚುನಾವಣೆ ಘೋಷಣೆ ಆಗ್ಬೇಕಿದೆ. ಅಖಾಡಕ್ಕೆ ಯಾರ್ಯಾರು ಬರ್ತಾರೋ ಬಿಡ್ತಾರೋ. ಆದ್ರೆ ಈ ಚರ್ಚೆಯ ಮಧ್ಯೆಯೇ ಆ ಕ್ಷೇತ್ರದ ಶಾಸಕ ಸ್ಥಾನ ರದ್ದಾಗಿದ್ದು ಹೇಗೆ, ಅಥವಾ ರಾಜ್ಯ ಸರ್ಕಾರ, ಅವತ್ತಿನ ಸರ್ಕಾರ ಕೂಡ ದೆಹಲಿಯ ಸರ್ಕಾರಗಳ ರೀತಿಯಲ್ಲೇ ತನಿಖಾ ಸಂಸ್ಥೆಗಳನ್ನ ತಮ್ಮ ರಾಜಕೀಯ ಲಾಭಕ್ಕೆ ದುರ್ಬಳಕೆ ಮಾಡಿಕೊಂಡ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದಿರುವಂಥದ್ದು. ನೀವೇನಂತೀರಾ? ಕಮೆಂಟ್ ಮಾಡಿ.